ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೇನೋ ತೋರಿಸ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಅನದರ್ ವ್ಲಾಗ್. ಸೊ ನಾನಿವತ್ತು ಬಂದಿದ್ದೀನಿ BMW G310RR ರಿವ್ಯೂ ಮಾಡೋಣ ಅಂತ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇದು ಫಸ್ಟ್ TVS ಅವ್ರದ್ದು RR 310 ಅಂತ ಬಂತು. ಆಮೇಲೆ BMW ಬ್ರ್ಯಾಂಡಲ್ಲಿ ಪ್ರೀಮಿಯಂ ಕ್ಯಾಟಗರಿ ಅಂದರೆ ಸ್ಟಾರ್ಟಿಂಗ್ ಅಂತ ಇದೇ ಬಂದಿರೋದು 300cc. ಸೊ ಗಾಡಿ ಲುಕ್ಸ್ ನೋಡಿದ್ರೆ ಕಳೆದೋಗ್ಬಿಡ್ತೀರ ಗೈಸ್, ಅಷ್ಟು ಸಕ್ಕತ್ತಾಗಿದೆ. ನನಗೆ ಈ ಗಾಡಿ ಬಂದಾಗಿಂದ ಈ ಡಿಸೈನ್ ನೋಡಿ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ಅವರು ಅಡ್ವರ್ಟೈಸ್ಮೆಂಟ್ ಮಾಡಿದಾಗಲೇ ಇದೊಂಥರ ಶಾರ್ಕ್ ಡಿಸೈನಲ್ಲಿ ಮಾಡಿದರು. ಸೊ ಎಕ್ಸಾಸ್ಟ್ ಈ ಥರ ಇದೆ. BMW 310cc ಇಂಜಿನ್, 35 bhp ಆ್ಯಂಡ್ 27.3 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೀಟಿಂಗ್ ನೋಡಿ, ಫುಲ್ ಅಗ್ರೆಷನ್ ಪೊಸಿಷನ್ಸಲ್ಲಿದೆ. ಬನ್ನಿ ಓಡಿಸ್ತಾ ನಿಮಗೆ ಏನೇನು ಎಲ್ಲ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟು ಕೀ ಆನ್ ಮಾಡ್ತಿದ್ದಂಗೆ ಯಾವ ಥರ ಅನಿಮೇಷನ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. BMW ಮೋಟರಾಡ್ ಮೇಕ್ ಲೈಫ್ ಅ ರೈಡ್ ಅಂತಿದೆ. ಆ್ಯನಿಮೇಷನ್ ಸಕ್ಕತ್ತಾಗಿದೆ ಗೈಸ್ ಇದರಲ್ಲಿ. ಸೊ ನಿಮಗೆ ಇಲ್ಲೆಲ್ಲ ಬಟನ್ಸ್ ಬಂದುಬಿಡುತ್ತೆ. ಅಪ್ ಬಟನ್ ಒತ್ತಿದ್ರೆ ರೈಡಿಂಗ್ ಮೋಡ್ ಚೇಂಜ್ ಆಗುತ್ತೆ. ಇದರಲ್ಲಿ 4 ರೈಡಿಂಗ್ ಮೋಡ್ ಇದೆ. ಸೊ ಒಂದು ಅರ್ಬನ್ನು, ಇದು ರೈನು, ಸ್ಪೋರ್ಟ್ ಆ್ಯಂಡ್ ಟ್ರ್ಯಾಕ್. ಆ್ಯಂಡ್ ನಾರ್ಮಲ್ ಇದು ಇಂಡಿಕೇಟರ್ಸ್ ಸ್ವಿಚ್ಚು. ಡಿಸ್ಪ್ಲೇ ಎಷ್ಟು ಸಖತ್ತಾಗಿದೆ ಅಲ್ಲ, ಒಂದು ಫೋನ್ನ ತೆಗೆದು ಇಂಟಿಗ್ರೇಟ್ ಮಾಡಿಟ್ಟಂಗಿದೆ. ಇದರಲ್ಲಿ ನಿಮಗೆ ABS, ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಬಂದ್ಬಿಡುತ್ತೆ ಸ್ಟ್ಯಾಂಡರ್ಡಾಗಿ. ಮತ್ತು ಸೆಟ್ ಒತ್ತಿದ್ರೆ ಮೆನು ಓಪನ್ ಆಗುತ್ತೆ. ಇದರಲ್ಲಿ ರೈಡಿಂಗ್ ಮೋಡ್ಸ್ ನೀವು ಇಂಡಿವಿಜುವಲಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಟ್ರಿಪ್ ಡೀಟೇಲ್ಸ್ ABC 3 ಟ್ರಿಪ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮೈ ವೆಹಿಕಲಲ್ಲಿ ಹೋದರೆ ನಿಮಗೆ ಸರ್ವಿಸ್ ನೆಕ್ಸ್ಟ್ ಯಾವಾಗ ಮಾಡಿದೆ, ಪರ್ಫಾರ್ಮೆನ್ಸ್ ರೆಕಾರ್ಡು, ಮೈಲೇಜ್ ಎಷ್ಟು ಬಂದಿದೆ, ಮತ್ತು ಸ್ಪೀಡ್ ಎಷ್ಟು ಸ್ಪೀಡು ಆವ್ರೇಜಾಗಿ ಹೋಗಿದೆ, ಟಾಪ್ ಸ್ಪೀಡ್ ಎಷ್ಟು. ಮತ್ತು ಇದು ಟ್ರ್ಯಾಕ್ ಮೋಡಿಗೆ ಸೆಟ್ ಮಾಡಿಕೊಂಡ್ರೆ ನಿಮಗೆ ಲ್ಯಾಪ್ ಟೈಮಿಂಗ್ಸ್ ಎಲ್ಲ ತೋರಿಸುತ್ತೆ. ಪ್ರಿಫರೆನ್ಸಸ್ ನಿಮಗೆ ಡಿಸ್ಪ್ಲೇ ಬ್ರೈಟ್ನೆಸ್ ಎಷ್ಟು ಬೇಕು ಮ್ಯಾನ್ಯುಯಲಾಗಿ ಸೆಟ್ ಮಾಡ್ಕೊಬೋದು. ಮತ್ತು ಇಲ್ಲಿ ಕ್ಲಾಕ್ ಸೆಟ್ ಮಾಡ್ಕೊಬೋದು. ನೈಟ್ ಮೋಡು, ಡೇ ಮೋಡು, ಇದು ಕೂಡ ನಿಮಗೆ ಯಾವ್ದು ಬೇಕೋ ಮ್ಯಾನ್ಯುವಲ್ ಚೇಂಜ್ ಮಾಡ್ತಂದರೆ ನೈಟ್ ಮೋಡ್ಗೆ ಹಾಕಿದ್ರೆ ಫುಲ್ ಡಾರ್ಕ್ ಥೀಮ್ ಆಗುತ್ತೆ, ಡೇ ಮೋಡ್ಗೆ ಹಾಕಿದ್ರೆ ವೈಟ್ ಥೀಮ್ ಬರುತ್ತೆ. ಸೊ ಇದಿಷ್ಟು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಸೊ ಬನ್ನಿ ಗಾಡಿ ಸ್ಟಾರ್ಟ್ ಮಾಡೋಣ. ಇಂಜಿನ್ ಕ್ರ್ಯಾಂಕ್ ಆಗೋ ಸೌಂಡ್ ಸಕ್ಕತ್ತಾಗಿದೆ, ಒಂಥರ ಪ್ರೀಮಿಯಮ್ ಆಗಿ. ನಿಮಗೆ ಎಕ್ಸಾಸ್ಟ್ ನೋಟ್ ಕೇಳ್ತಾನ. ಗೇರ್ ಹಾಕೋ ಫೀಲ್ ಕೂಡ ತುಂಬ ಚೆನ್ನಾಗಿದೆ. ಸಾಫ್ಟಾಗೇ ಬೀಳುತ್ತೆ ಗೇರ್ಸ್ ಎಲ್ಲ. ನಿಮಗೆ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ ಇದರಲ್ಲಿ. ಸೊ ಅಗ್ರೆಸಿವ್ ಡೌನ್ ಶಿಫ್ಟ್ಸ್ ಎಲ್ಲ ಮಾಡ್ಬೋದು. ಸೀಟಿಂಗ್ ಕಂಫರ್ಟ್ ಅಂತೂ ಒಂಥರ ನನಗಿಷ್ಟ ಆಯಿತು, ಚೆನ್ನಾಗೇ ಇದೆ. ಅಂದರೆ ನೀವು ತುಂಬ ಹೈಟ್ ಇದ್ದೀರಾ ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ನನ್ನ ಹೈಟಿಗೆ ಚೆನ್ನಾಗಿ ಆಕ್ಯುಪೈ ಮಾಡ್ತಾಯಿದೆ, ಕಂಫರ್ಟಬಲ್ ಅಂತ ಅನಿಸ್ತಿದೆ. ಸ್ವಿಚಸ್ ಎಲ್ಲ ನಿಮಗೆ ಇಂಟಿಗ್ರೇಟೆಡ್ ಬಂದ್ಬಿಡುತ್ತೆ. ಇದರಲ್ಲಿರೋದು 310cc ರಿವರ್ಸ್ ಇನ್ಕ್ಲೈನ್ಡ್ ಇಂಜಿನ್ ಗೈಸ್. ಅಂದರೆ ಇದು ಬೇರೆ ಗಾಡಿಗಳಲ್ಲೆಲ್ಲ ಹೆಂಗೆ ಅಂದರೆ ಸೈಲೆನ್ಸರ್ ನಿಮಗೆ ಮುಂದೆಯಿಂದ ಬಂದಿರುತ್ತೆ, ನೀವು ನೋಡಿರ್ತೀರ. ಸೊ ಇದರಲ್ಲಿ ಆ ಥರ ಎಲ್ಲ ಹಿಂದೆಯಿಂದ ಬರುತ್ತೆ ನೋಡಿ, ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ. ಸೊ ಇದು ರಿವರ್ಸ್ ಇನ್ಕ್ಲೈನ್ ಇಂಜಿನ್. ಸೊ ಈ BMW 3 ಕಲರ್ ಆಪ್ಷನ್ಸ್ ಕೊಡ್ತಾನೆ. ಒಂದು ಇವಾಗ ಏನು ನೋಡ್ತಿದ್ದೀರಾ, ಇದು BMW ಸ್ಪೆಸಿಫಿಕ್ ವೈಟು, ಆಮೇಲೆ ಇನ್ನೊಂದು ಬ್ಲೂ ಕಲರು ಮತ್ತು ಬ್ಲ್ಯಾಕು. 3 ಕಲರ್ಸು ಸಖತ್ತಾಗಿದೆ ಗೈಸ್. ಸೊ ಇದ್ರದ್ದು ಟ್ಯಾಂಕ್ ಕೆಪಾಸಿಟಿ ಬಂದು ನಿಮಗೆ 11 ಲೀಟರ್ಸ್ ಬರುತ್ತೆ. ಸೊ ಆನ್ ಆನ್ ಅವರೇಜ್ ಒಂದು 280 to 300 ಕಿಲೋಮೀಟರ್ಸ್ ರೇಂಜ್ ಸಿಗುತ್ತೆ ನಿಮಗೆ.
ಇದೇನು ಟೂರಿಂಗ್ ಮಾಡೋಕ್ಕಲ್ಲ, ಇದು ಒಳ್ಳೆ ಟ್ರ್ಯಾಕ್ ಬೈಕು. ನಿಮಗೆ ಬಿಗಿನರ್ ಆಗಿ ನೀವೇನಾದರೂ ರೇಸಿಂಗ್ ಫೀಲ್ಡಿಗೆ ಹೋಗಬೇಕು ಅಂತ ಇದ್ದರೆ ಒಳ್ಳೆ ಟ್ರ್ಯಾಕ್ ಬೈಕ್ ಇದು. ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ನಿಮಗೆ 180 mm ಬರುತ್ತೆ. ಸಿಟಿಯಲ್ಲಿ ಆರಾಮಾಗಿ ಓಡಿಸ್ಬೋದು. ಹಂಗೆ ಕಂಪೇರ್ ಮಾಡಿದ್ರೆ ನಿಮಗೆ ಇದೇ ಪ್ರೈಸ್ ಟ್ಯಾಗಲ್ಲಿ R3 ಬರ್ತಾಯಿತ್ತು. ಸೊ R3 ಕೂಡ ಡಿಸ್ಕಂಟಿನ್ಯೂ ಆಗಿದೆ. ನಾನು ನಿಮ್ಗೆ ಪ್ರೈಸ್ ಎಷ್ಟು ಅಂತ ಹೇಳಿಲ್ಲ ಅಲ್ವಾ. ಇದ್ರದ್ದು ಆನ್ ರೋಡ್ ಪ್ರೈಸ್ ಬಂದು 3,70,000 ಸ್ಟಾರ್ಟಿಂಗ್ ಇದೆ. ಸೊ ಪ್ರೈಸ್ ಬಂದು ನಿಮಗೆ ಕಲರ್ ವೈಸ್ ವೇರಿ ಆಗುತ್ತೆ. ಬ್ಲ್ಯಾಕ್ ಕಲರ್ ಇದೆ ಇದರಲ್ಲಿ ಫಸ್ಟು ಸ್ಟಾರ್ಟಿಂಗ್ ವೇರಿಯಂಟ್ ಬಂದು ಅದು 3,70,000 ಆಗುತ್ತೆ ನಿಮಗೆ. ಬ್ಲೂ ಮತ್ತು ಈ ವೈಟ್ ಬಂದು ನಿಮಗೆ BMW ಸ್ಪೆಸಿಫಿಕ್ ಕಲರ್. ಇದು ಕಲರ್ ಮಾತ್ರ ಸಖತ್ತಾಗಿದೆ. ಇದು ಬ್ಲೂ, ರೆಡ್, ವೈಟು BMW ಅವ್ರದ್ದು ಸ್ಪೆಸಿಫಿಕ್ ಕಲರು. ಇದು 3,92,000 ಸಮಥಿಂಗ್ ಏನೋ ಇದೆ ಪ್ರೈಸು. ರೆವ್ ಮ್ಯಾಚ್ ಮಾಡಿದಾಗ ಸಕ್ಕತ್ತಾಗಿ ಬ್ಯಾಕ್ ಫೈರ್ ಸೌಂಡ್ ಬರ್ತಾಯಿದೆ. ನೀವೇನಾದರೂ ಅರೌಂಡ್ ಒಂದು 4 lakhಲ್ಲಿ ಒಳ್ಳೆ ಪ್ರೀಮಿಯಮ್ ಬ್ರ್ಯಾಂಡಿಂದ ಒಂದು ಗಾಡಿ ನೋಡ್ತಾ ಇದ್ದೀರಾ ಅಂತಂದರೆ BMW G310 RR ಇದನ್ನು ನೀವು ಚೂಸ್ ಮಾಡ್ಬೋದು. ನಿಮಗೇನು ದುಡ್ಡೇನು ಅಷ್ಟೊಂದೇನು ನಂಗೆ ಮ್ಯಾಟರ್ ಇಲ್ಲ, ನನಗೆ ಫೇಮ್ ಬೇಕು, ಒಳ್ಳೆ ಬ್ರ್ಯಾಂಡು ಅಂತ ಇದ್ದರೆ ಖಂಡಿತ ಗೋ ಫಾರ್ ಇಟ್. ಈ ಗಾಡಿನಲ್ಲಿ ಒಂದೇ ಒಂದು ಮೇಜರ್ ಕನ್ಸರ್ನ್ ಅನ್ನೋದೇ ಈ ವೈಬ್ರೇಷನ್ ಗೈಸ್. ಸೊ ಈ ವೈಬ್ರೇಷನ್ ಇವರು ಒಂದೊಂದು ಚೂರು ಏನಾದರೂ ಕಾನ್ಸಂಟ್ರೇಟ್ ಮಾಡಿ ವೈಬ್ರೇಷನ್ ಅರೆಸ್ಟ್ ಮಾಡೋಕ್ಕೆ ನೋಡಿದ್ರು ಅಂತಂದರೆ ಕ್ರೇಜಿಯಾಗಿರುತ್ತೆ ಗಾಡಿ ಮಾತ್ರ. ಆಮೇಲೆ ಟರ್ನಿಂಗ್ ಮಾಡ್ಬೇಕಾದ್ರೆ ನಿಮಗೆ ಗ್ಲೌಸ್ ಇಲ್ಲಿ ತಡಿಬೋದು ಕೈ. ಗೈಸ್ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾಯಿರ್ತೀನಿ, ಒಳ್ಳೊಳ್ಳೆ ಗಾಡಿ ರಿವ್ಯೂಸ್ಗಳಾಗ್ತಾಯಿರ್ತೀನಿ. ನಮ್ಮ ಚಾನಲ್ಗೆ ಯಾರು ಹೊಸ್ದಾಗಿ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಸಪೋರ್ಟ್ ಮಾಡಿ. ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ಹೇಳಿ, ಅದನ್ನು ಖಂಡಿತ ಅಡಾಪ್ಟ್ ಮಾಡ್ಕೊಳ್ಳೋಣ ಬರ್ತಾ ಮುಂದಿನ ವೀಡಿಯೋಸಲ್ಲೆಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಅದರಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.